ಮಧ್ಯದ ಅಮಲಿನಲ್ಲಿರುವ ವಿಜಯ್ ಮಲ್ಯಗೆ ಬ್ರಿಟನ್ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಭಾರತದ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಅಡಗಿಕೊಳ್ತಿದ್ದ ಮಲ್ಯನಿಗೆ ಗಡೀಪಾರು ಆದೇಶ ನೀಡಿದ್ದು ಭಾರತದ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಭಾರತದ ಹೋರಾಟಕ್ಕೆ ಮತ್ತೊಂದು ಜಯ. ಉದ್ಯಮಿ ಮಲ್ಯ ಗಡೀಪಾರಿಗೆ ಬ್ರಿಟನ್ ಸಮ್ಮತಿ. ಭಾರತದ ಬ್ಯಾಂಕುಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ವಿದೇಶಕ್ಕೆ ಪರಾರಿಯಾದ ಮದ್ಯದ ದೊರೆಗೆ ಕೊನೆಗೂ ಕಂಟಕ ಎದುರಾಗಿದೆ. ಉದ್ದೇಶಪೂರ್ವಕವಾಗಿ ಸುಸ್ತಿದಾರನಾಗಿ ಬ್ರಿಟನ್ಗೆ ತೆರಳಿದ್ದ ಉದ್ಯಮಿ ವಿಜಯ್ ಮಲ್ಯರನ್ನ ಗಡೀಪಾರು ಮಾಡಲು ಅಲ್ಲಿನ ಸರ್ಕಾರ ಸಮ್ಮತಿ ಸೂಚಿಸಿದೆ. ಮಲ್ಯ ಅವರ ಗಡೀಪಾರಿನ ಆದೇಶಕ್ಕೆ ಬ್ರಿಟನ್ ಸರ್ಕಾರದ ಗೃಹ ಕಾರ್ಯದರ್ಶಿ ಸಾಜಿದ್ ಜಾವೇದ್ ಸಮ್ಮತಿಸಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಮಲ್ಯರನ್ನ ಭಾರತಕ್ಕೆ ಗಡೀಪಾರು ಮಾಡಬೇಕು ಅಂತ ಬ್ರಿಟನ್ನ ವೆಸ್ಟ್ ಮಿನಿಸ್ಟರ್ಸ್ ಕೋರ್ಟ್ ಆದೇಶಿಸಿತ್ತು. ಜೊತೆಗೆ ಗೃಹ ಇಲಾಖೆಯ ಕಾರ್ಯದರ್ಶಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮುಖ್ಯ ಮ್ಯಾಜಿಸ್ಟ್ರೇಟ್ ಆದೇಶ ನೀಡಿದ್ರು. ಈ ಸಂಬಂಧ ಬ್ರಿಟನ್ನ ಗೃಹ ಇಲಾಖೆ ಮಲ್ಯ ಹಸ್ತಾಂತರದ ಎಲ್ಲಾ ದಾಖಲೆಗಳಿಗೂ ಸಹಿ ಮಾಡಿದೆ. ಇನ್ನು ವಿಜಯ್ ಮಲ್ಯಗೆ 14 ದಿನಗಳ ಒಳಗಾಗಿ ಭಾರತಕ್ಕೆ ಗಡೀಪಾರು ಆಗುವುದರ ಕುರಿತಂತೆ ಕೋರ್ಟ್ ತೀರ್ಪು ನೀಡಿದೆ. ಆದರೆ ಇದನ್ನ ಯುಕೆಯಲ್ಲಿ ಮೇಲ್ಮನವಿ ಸಲ್ಲಿಸಲು ಸಹ ಅವಕಾಶ ಕಲ್ಪಿಸಲಾಗಿದೆ. ಸದ್ಯ ವಿಜಯ್ ಮಲ್ಯ ಬೆಂಗಳೂರು, ಮುಂಬೈಗಳಲ್ಲಿ ಆಸ್ತಿಗಳನ್ನು ಹೊಂದಿದ್ದಲ್ಲದೆ ಯುನೈಟೆಡ್ ಬ್ರವರೇಸ್, ಯುನೈಟೆಡ್ ಸ್ಪಿರಿಟ್ಸ್ ಮತ್ತು ಮೆಕ್ಡೋವಲ್ಸ್ ಹೋಲ್ಡಿಂಗ್ಸ್ಗಳಲ್ಲಿ ಷೇರುಗಳನ್ನು ಸಹ ಹೊಂದಿದ್ದಾರೆ. ಮಲ್ಯ ವಿರುದ್ಧ ಅಕ್ರಮ ಹಣ ವರ್ಗಾವಣೆ, ವಂಚನೆ ಹಾಗೂ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿರುವ ಸಿಬಿಐ ಹಾಗೂ ಇಡಿ ತನಿಖೆ ಕೈಗೊಂಡಿತ್ತು. ನ್ಯೂಸ್ ಡೆಸ್ಕ್ TV5. ಏನಿದು ಪ್ರಕರಣ ಅನ್ನೋದನ್ನ ನಾವು ನೋಡೋದಾದ್ರೆ, ಭಾರತೀಯ ಬ್ಯಾಂಕ್ಗಳಿಗೆ 9,000 ಕೋಟಿ ಪಂಗನಾಮ ಹಾಕಿರ್ತಾರೆ ಮಲ್ಯ ಗಡೀಪಾರು ಮಾಡೋದಕ್ಕೆ ಭಾರತ ಬ್ರಿಟನ್ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುತ್ತೆ. ಇದರ ವಿರುದ್ಧ ಲಂಡನ್ ಕೋರ್ಟ್ ಮೊರೆ ಹೋಗಿರ್ತಾರೆ ವಿಜಯ್ ಮಲ್ಯ. ಸುದೀರ್ಘ ಕಾನೂನು ಸಮರ ನಡೆಸ್ತಾರೆ ಮಲ್ಯ. ಕೊನೆಗೂ ಗಡೀಪಾರಿಗೆ ಅನುಮತಿಯನ್ನ ನೀಡಿ ಕೋರ್ಟ್ ತೀರ್ಪನ್ನ ಹೊರಹಾಕಿದೆ. ಇನ್ನು ಮಲ್ಯ ಮುಂದೆ ಇರುವಂತಹ ನಿರ್ಧಾರ ಏನು, ಆಪ್ಷನ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ, ಮಲ್ಯ ಗಡೀಪಾರಿಗೆ ಬ್ರಿಟಿಷ್ ಗೃಹ ಸಚಿವರು ಒಪ್ಪಿಗೆ ಕೊಟ್ಟಿದ್ದಾರೆ. ಇದರ ವಿರುದ್ಧ ಬ್ರಿಟನ್ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಬಹುದಾದಂತ ಒಂದು ಆಪ್ಷನ್ ಇದೆ. ಇದಕ್ಕೆ 14 ದಿನ ಕಾಲಾವಕಾಶ ಇದೆ. ಅಕಸ್ಮಾತ್ ಮನವಿ ಸಲ್ಲಿಸದಿದ್ರೆ 28 ದಿನಗಳಲ್ಲಿ ಗಡೀಪಾರು ಆಗುವ ಸಾಧ್ಯತೆ ಇದೆ. ಅಲ್ಲೂ ಕೂಡ ಏನಾದರೂ ಮುಖಭಂಗ ಉಂಟಾದ್ರೆ ಮಲ್ಯ ಗಡೀಪಾರು ಗ್ಯಾರಂಟಿ.